ಬೋರಗಿ ಹತ್ಯೆಯಾಯಿತು. ಶರಣಪ್ಪ ಬೋರಗಿಯನ್ನ ಹೊಲದಲ್ಲೇ ಹೊಡೆದು ಕೊಂದ ಎದುರಾಳಿಗಳು. ಅವರ ಮಗ ಸಿದ್ದಪ್ಪ ಬೋರಗಿಯನ್ನ ಬೂಸನೂರು ಶುಗರ್ ಫ್ಯಾಕ್ಟರಿ ಮುಂದೇನೆ ಹೊಡೆದು ಹೆಣವನ್ನ ಜೀಪ್ನಲ್ಲೇ ಎತ್ತಾಕೊಂಡು ಹೋಗಿದ್ರು. ಆ ಹೆಣ ಎಲ್ಲಿದೆ ಅಂತ ಇವತ್ತಿಗೂ ಸಿಗಲೇ ಇಲ್ಲ. ಇದನ್ನೆಲ್ಲ ಸೇಡಿನ ಕಣ್ಣುಗಳಿಂದ ನೋಡ್ತಾ ಇದ್ದದ್ದು ಶಿವಾಜಿ ಬೋರಗಿ ಅನ್ನೋ ಬೆಂಕಿ ಕಣ್ಣಿನ ಹುಡುಗ. ಪ್ರತೀಕಾರ ಎಂಬುದೇ ಭೀಮೆಯ ಒಡಲಾಳದಲ್ಲಿ ಇಲ್ಲ. ಆದರೆ ಭೀಮೆಯ ನೀರು ಕುಡಿದವರಲ್ಲಿ ಪ್ರತೀಕಾರದ ಕಿಚ್ಚು ಬೆಳೆದು ಬಿಟ್ಟಿತ್ತು. ಸಿಹಿಯಾದ ಕಬ್ಬು ಬೆಳೆಸಿದೆ, ಅವರ ಬದುಕನ್ನ ಸಕ್ಕರೆ ಮಾಡಿದೆ. ಆದರೆ ಅವರು ನನ್ನನ್ನೇ ನೆತ್ತರಲ್ಲಿ ತೊಳೆದು ಬಿಟ್ರು. ನಾನೇ ಸಾಕಿದ ಮಕ್ಕಳು, ನನ್ನ ಮಡಿಲಲ್ಲೇ ಆಡಿ ಬೆಳೆದ ಮಕ್ಕಳು ಪ್ರತೀಕಾರದ ಕಿಚ್ಚಿಗೆ ಇಳಿದುಬಿಟ್ರು. ಬದುವಿನ ವಿಚಾರಕ್ಕೆ ಶುರುವಾದ ಜಗಳ ನೋಡ್ತಾ ಇದ್ದಂತೆ ಕಲಬುರಗಿ, ವಿಜಯಪುರ ಜಿಲ್ಲೆಗಳಿಗೆ ಹಬ್ಬಿಬಿಟ್ಟಿತು. ಸಿಹಿಯನ್ನ ಹಂಚಿದ್ದ ಭೀಮೆ ನಂತರದ ದಿನಗಳಲ್ಲಿ ಕಹಿ ಸುದ್ದಿಗಳನ್ನ ಹಂಚಬೇಕಾಯಿತು, ನೆತ್ತರ ಕಥೆಗಳನ್ನ ಹೇಳಬೇಕಾಯಿತು. ಅಫಜಲ್ಪುರ ತಾಲೂಕು ಕಲಬುರಗಿ ಜಿಲ್ಲೆಯ ಕಟ್ಟಕಡೆಯ ತಾಲೂಕು. ಅಫಜಲ್ಪುರದ ಕೊನೆ ಹಳ್ಳಿನೇ ಸೊನ್ನ ಅನ್ನೋದು ಸಣ್ಣ ಊರಾಗಿದ್ರು ಇಲ್ಲಿರೋ ಮಂದಿ ಮಾತ್ರ ಸಣ್ಣವರಲ್ಲ. ದೊಡ್ಡವರೇ, 100 ಎಕರೆ ಜಮೀನು ಇರೋ ಜಮೀನ್ದಾರರೇ. ಇಂಥದ್ದೇ ಜಮೀನ್ದಾರರು ಹೆಚ್ಚು ಮಂದಿ ಇರೋದು ಇದೇ ಸೊನ್ನದ ಪಕ್ಕದಲ್ಲಿರೋ ಭೀಮಾ ನದಿಯ ಆ ಕಡೆ ಇರೋ ದೇವಣಗಾಂವದಲ್ಲಿ. ದೇವಣಗಾಂವ ಹೆಸರಲ್ಲೇ ದೇವರಿದ್ದಾನೆ. ಇಲ್ಲಿನ ಜನರ ಮನೆಗಳಲ್ಲೂ ದೇವರಿದ್ದಾನೆ. ದೇವರನ್ನ ಆರಾಧಿಸೋ ಭಕ್ತರ ಸಮೂಹವೇ ಇದೆ. ಇಲ್ಲಿ ಲಕ್ಷ್ಮಿ ಇದ್ದಾಳೆ, ಮಲ್ಲಿಕಾರ್ಜುನನಿದ್ದಾನೆ, ಬಕ್ಕೇಶ್ವರನು ಇದ್ದಾನೆ, ಹನುಮಂತನು ನೆಲೆಸಿದ್ದಾನೆ. ಹೀಗೆ ದೇವಾನುದೇವತೆಗಳೇ ನೆಲೆಸಿರೋ ದೇವಣಗಾಂವದಲ್ಲಿ ದೇವರ ಮೇಲಿನ ಭಕ್ತಿಗಿಂತ ಹೆಚ್ಚಾಗಿ ಕೆಲವರು ತಮ್ಮ ಶಕ್ತಿಯನ್ನೇ ಪಣಕ್ಕಿಟ್ಟು ಬಿಟ್ಟಿದ್ರು. ಪ್ರತಿಷ್ಠೆಗಾಗಿ ಬಡಿದಾಡಿಕೊಳ್ಳೋಕೆ ಶುರು ಮಾಡಿದ್ರು. ಅದಕ್ಕೆ ಸಾಕ್ಷಿಯಾಗಿದೆ ಅಂಬಾ ಭವಾನಿಯ ಹೆಸರಿಟ್ಟಿದ್ದ ಈ ಮನೆ ಈಗ ಅನಾಥವಾಗಿ ಬಿಟ್ಟಿದೆ. ಶರಣಪ್ಪ ಬೋರಗಿ ಊರಿನ ಹೊಲದಲ್ಲೇ ಕೊಲೆಯಾಗಿ ಹೋಗಿದ್ದ. ಸಿದ್ದಪ್ಪ ಸಾಹುಕಾರ್ ಬೋರಗಿಯನ್ನ ಬೂಸನೂರ್ ಶುಗರ್ ಫ್ಯಾಕ್ಟರಿ ಹತ್ರ ಕೊಂದು ಹಾಕಿದ್ರು. ಮೃತದೇಹವು ಸಿಗದಂತೆ ಮಾಡಿಬಿಟ್ಟಿದ್ರು. ಆಗ ರೊಚ್ಚಿಗೆದ್ದು ಪ್ರತೀಕಾರದ ಪ್ರತಿಜ್ಞೆ ಮಾಡಿದ್ದು ಸಿದ್ದಪ್ಪ ಬೋರಗಿಯ ತಮ್ಮ ಶಿವಾಜಿ ಬೋರಗಿ. ದೇವಣಗಾಂವದ ಲಕ್ಷ್ಮೀ ದೇವಿಯ ಮುಂದೆ ನಿಂತು ಪ್ರತೀಕಾರ ತೀರಿಸಿಕೊಳ್ಳೋ ತನಕ ನಾನು ದೇವಣಗಾಂವಕ್ಕೆ ಕಾಲಿಡಲ್ಲ ಅಂತೇಳಿ ಹೋಗಿಬಿಟ್ಟಿದ್ದ. ನಂತರ ಬಂದಿದ್ದು ಪ್ರತೀಕಾರ ತೀರಿಸಿಕೊಂಡ ಮೇಲೆ. ಹಿಂಗೆ ಪರಿಸ್ಥಿತಿ ನಡೆದಿತ್ತು. ಯಾರ ಮೇಲೆ ವಿಶ್ವಾಸ ಕೊಡಬೇಕು, ಅದು ವಿಶ್ವಾಸ ಯಾರ ಮೇಲೆ ಉಳಿದಿದ್ದಿಲ್ಲ. ಆ ಕಂಡೀಷನ್ ನಾ 2 ವರ್ಷ ಅವನ ಜೋಡಿನೇ ಇರವ. ಅವ್ರು ಎಲ್ಲಿ ಹೋಗೋದಾಯ್ತು,
ಅವ್ರ ಗಾಡಿ ಮುಂದಿದ್ರೆ ಗಾಡಿ ಹಿಂದೆ ನಾವು 2-3 ಮಂದಿ ತೊಗೊಂಡೆ ತಿರ್ಗವನ ಅಡವಿನಾಗೆ ಅಲ್ಲಿ ಇಲ್ಲಿ ಮೆಟಗಿನಾಗೆ ನಾವು ಇರೋರು ಚಂತನ ಅವ್ರಿಗೆ ನೀವು ರೆಸ್ಟ್ ತೋರಿ ರಾತ್ರಿ ಅವನ ರಾಜ ನೋಡು ಈಗ ಸಂಜೆ ಅಳಿಗೆ ಎಲ್ಲಿ ಬಂದು ಯಾರು ಬಂದು ಗುಂಡು ಹಾಕೋತಾರೆ ನೋಡು ಆ ಹೇಳಿಗೆ ನಾ ಏನು ಮಾಡವ ರಾತ್ರಿ ಬೆಳಗಾನ ಅಲ್ಲೇ ಕುಂಡ್ರವ ನಾವು ಹೊರಗೆ ಲಕ್ಷ ಇಟ್ಟು ಕಾಯ್ಕೋತ್ಕೊಂಡ್ರವು ಮತ್ತು ಮುಂಜಾನೆ ತಂದು ಥೋಡೆ ರೆಸ್ಟ್ ತೊಗೊಳವ ನಾವು ಮತ್ತು ಮಾವ ಆ ಕಡೆ ಈ ಕಡೆ ತಿರುಗಾಡೋರು ಮನ್ಕೊಳಗೆ ನಾವೆಲ್ಲ ಹೊಲ್ದಾಗ ಹೋಗೋರು ಊರಾಗಿಲ್ಲ ಮನೆಯಾಗಿಲ್ಲ ಎಲ್ಲಿ ಮನ್ಕೋತಿದ್ದಿಲ್ಲ ಏನಿಲ್ಲ. ಶಿವಾಜಿ ಬೋರಗಿ ಸೇಡು ತೀರಿಸಿಕೊಳ್ಳೋಕೆ ಸಜ್ಜಾಗಿ ಬಿಟ್ಟಿದ್ದ. ಸಿದ್ದಪ್ಪ ಬೋರಗಿಯನ್ನ ಕೊಂದು ಹಾಕಿದ್ದ ಎದುರಾಳಿಗಳು ಶಿವಾಜಿ ಬೋರಗಿಯನ್ನು ಕೊಲ್ಲಬೇಕು ಅಂತ ನಿರ್ಧರಿಸಿದ್ರು. ಯಾವ ಟೈಮಲ್ಲಿ ಯಾರು ಅಟ್ಯಾಕ್ ಮಾಡ್ತಾರೋ ಅನ್ನೋ ಆತಂಕವು ಶಿವಾಜಿಗಿತ್ತು. ಆದ್ರೆ ಶಿವಾಜಿ ಹೆದರಿಕೊಳ್ಳುವ ವ್ಯಕ್ತಿಯಾಗಿರ್ಲಿಲ್ಲ, ಎದೆಯೊಡ್ಡಿ ನಿಲ್ಲುವ ವ್ಯಕ್ತಿಯಾಗಿದ್ದ. ಅದೆಷ್ಟೋ ಸಲ ಶಿವಾಜಿಗೂ ಎದುರಾಳಿಗಳಿಗೂ ಹೊಡೆದಾಟ ಬಡಿದಾಟಗಳು ನಡೀತಾನೇ ಇದ್ವು. ಆದ್ರೆ ಕೈಯಿಂದಲ್ಲ, ಬಂದೂಕುಗಳಿಂದ, ಮದ್ದು ಗುಂಡುಗಳಿಂದ, ಬುಲೆಟ್ಟುಗಳಿಂದ. ಹುಡುಗ ಬಾಕ್ಲು ಬಡಿತೀರಿ ನಮ್ಮ ಅಪ್ಪವ್ರಿಗೆ ಹೋದ್ರು ಕಾಕಾ ಕಾಕಾ मराठीದಾಗ ಅಂದರು काका काका मामाला फायरिंग चाललंय तुम्ही या तिथं बाहेर. ನಮ್ಮ ಅವ್ರು ಹೇಳತ್ರು ರೀ ಏನು ಫೈರಿಂಗ್ ಏನಾಯ್ತು ಮನ್ಯಾಗ ನಾವು ಎಲ್ಲರೂ ಅದೇ ನಮ್ಮ ಮಾಮಿಯವ್ರನ್ನ ಅವರು ಹೇಳ್ಕೊತ ಹೊಂಟ್ರು ಹೊರಗೆ ಹುಡ್ಕೊತ ಬಂದೇವ್ರಿ ನಾವು ಅಲ್ಲಿ ಸಂಧ್ಯಾ ನೋಟ್ಲಿ ಎಲ್ಲ ಸಾಮ್ಸುಮ್ ಯಾರೂ ಕಾಣಿಸಲ್ಲಾಗ್ಯಾರ್ರಿ. ನಮ್ಮ ಅವ್ವ ತೀರಾ ಹೇಳತ್ರು ನನ್ನ ತಮ್ಮ ಸಿದ್ದುಗೆ ಹ್ಯಾಂಗೆ ಹೊಡೆದಾರ ಹಾಗೆ ಹೊಡೆದಿವ್ನು ಹೆಣನ ಒಯ್ದ್ರಿ ಅನು ಭಾಳ ಹತ್ತಿರ್ರಿ. ಅವ್ರು ಚೆನ್ನಮ್ಮ ಪಾಟೀಲ್ ಅವ್ರ ಅಕ್ಕವ್ರು ಭಾಳ ಆತರು ಅವರು ಆಯ್ತು ನನ್ನ ತಮ್ಮಗನು ಹೊಡೆದೊಯ್ದಾರ ಆವತ್ತು ರಾತ್ರಿ ಬೆಳಗನ ನಮ್ಮ ಅವ್ರಿಗೆ ಸಮಾಧಾನ ಆಗಿಲ್ಲ. ನಮ್ಮ ಅಪ್ಪರು ಅಂದ್ರೆ ಅವ್ರು ಎಲ್ಲೆಲ್ಲಿ ಫ್ರೆಂಡ್ರ ಅಲ್ಲಿ ಹೋಗ್ಯಾನೆ ನಮ್ಮ ಅಲ್ಲಿ ಹಾನೇನ ಅವ್ರಿಗಿರೇ ನಾವು ಕೇಳಿ ನೋಡೋಣ. ರಾತ್ರಿ 11 ಆಗಿತ್ತು. ಆವತ್ತೊಂದಿನ ಶಿವಾಜಿ ಬೋರಗಿ ಮೇಲೆ ಎದುರಾಳಿಗಳು ಫೈರಿಂಗ್ ಶುರು ಮಾಡಿದ್ರು. ಶಿವಾಜಿಯನ್ನ ಕೊಂದ್ರೆ ಇಡೀ ಬೋರಗಿ ವಂಶವೇ ನಿರ್ವಂಶವಾಗಿ ಬಿಡುತ್ತೆ. ಇನ್ಮೇಲೆ ಬೋರಗಿ ಕುಟುಂಬದವರ ಕಾಟಾನೇ ಇರಲ್ಲ ಅಂತ ಭಾವಿಸಿ ಏಕದಮ್ ರಾತ್ರಿನೇ ಬಂದೂಕು ಗುಂಡುಗಳ ಸಮೇತ ಶಿವಾಜಿ ಮೇಲೆ ಅಟ್ಯಾಕ್ ಮಾಡಿದ್ರು. ಅದು ಒಬ್ಬಿಬ್ಬರಲ್ಲ, ಬರೋಬ್ಬರಿ 30ರಿಂದ 40 ಮಂದಿ. ಆವತ್ತು ರಾತ್ರಿ ಶಿವಾಜಿ ಬೋರಗಿ ಮೇಲೆ ಮುರ್ಕೊಂಡು ಬಿದ್ದಿದ್ದ 30-40 ಮಂದಿ ಎದುರಾಳಿಗಳು ಶಿವಾಜಿಯನ್ನ ಅಟ್ಟಾಡಿಸಿಕೊಂಡು ಓಡಿಸಿದ್ದರು. ಶಿವಾಜಿ ಜೀವ ತೆಗೆಯದೆ ವಾಪಸ್ ಬರಬಾರದು ಅಂತ ನಿರ್ಧರಿಸಿ ಗುಂಡುಗಳನ್ನ ಹಾರಿಸೋಕೆ ಶುರು ಮಾಡಿದ್ರು. ಕತ್ತಲಲ್ಲಿ ಯಾರು ಯಾರಿಗೆ ಹೊಡೆದ್ರೋ, ಯಾರಿಗೆ ಗುಂಡು ಬಿದ್ದವೋ ಲೆಕ್ಕವೇ ಇಲ್ಲ. ಮಾರನೇ ದಿನ ಪೊಲೀಸರು ದೇವಣಗಾಮಕ್ಕೆ ಬಂದಾಗ ಫೈರಿಂಗ್ ವಿಚಾರ ಜಗಜ್ಜಾಹೀರಾಗಿತ್ತು. ಆದ್ರೆ ಶಿವಾಜಿ ಏನಾದ ಅನ್ನೋದು ಪತ್ತೇನೇ ಇರಲಿಲ್ಲ. ಇಂಥ ಟೈಮಲ್ಲೇ ಅದೊಂದು ರೈಲ್ವೆ ಟ್ರ್ಯಾಕಿನ ಮೇಲೆ ಒಂದು ಹೆಣ ಬಿದ್ದಿದೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಅವರು ಡಿಪಾರ್ಟ್ಮೆಂಟ್ ಮಂದಿ ಏನಂದ್ರು ಒಂದು ರೇತ್ ಸಿಕ್ಕ್ಯದ ಪಟ್ರಿ ಮ್ಯಾಗ ಹೊಡೆದು ಒಕಾಟ್ಯಾರ ದುನ್ನಿ ಬಲ್ಲಿ ಅಕ್ಕಲಕೋಟ ಸಿವಿಲ್ ಹಾಸ್ಪಿಟಲ್ದಾಗ ಹಾಕ್ಯಾರ. ನಿಮ್ಮ ಮನೆಯವ್ರಿಗೆ ಕರ್ಕೊಂಡು ಬರ್ರಿ ಅಂದರು. ಯಾರಿಗೆ ಆದ್ಲಿಂಗ್ ಪಾಟೀಲ್ ಅವ್ರು ಚೆನ್ನಮ್ಮ ಪಾಟೀಲ್ ತೊಗೊಂಡು ಹೋದ್ರಿ. ಅಲ್ಲಿ ಹೋದ್ಮ್ಯಾಗ ಈಗ ನಮ್ಮ ಅವ್ರಿಗೆ ಆಗೈತೆ ರೀ ಚೆನ್ನಮ್ಮ ಪಾಟೀಲ್ ಅವ್ರಿಗೆ ಏನು ನಮ್ಮ ತಮ್ಮಗೆ ಹೊಡೆದು ಒಕಾಟ್ಯಾರೇನು. ಅಲ್ಲಿ ಹೋಗಿ ಅಲ್ಲಿ ಪ್ರೇತ್ ನೋಡಟ್ಲಿ ಇವ್ರು ಅದು ನಮ್ಮ ಪ್ರೇತ್ ಇಲ್ರಿ ಅಂದರು. ಇವ್ರು ಅಲ್ಲಿ ಮನೆಗೆ ಬರಟ್ಲಿ ಅವರು ನಮ್ಮ ಶಿವಾಜಿ ಬೋರಿಗೆ ಅವ್ರ ದೋಸ್ತರು ಬಂದು ಹೇಳಿದ್ರು ಅಕ್ಕ ಏನೇನಾಗಿಲ್ಲ, ಶಿವಾಜಿ ಸುರಕ್ಷಿತ ಹಣ ಇಲ್ಲೇ ಹಣ ನಮ್ಮ ಬಲ್ಯ ಖಾನ, ನೀವು ಏನೇನು ಮಾಡಬೇಡ್ರಿ, ಅವನಿಗೆ ಏನೇನು ಆಗಿಲ್ಲ. ನಮ್ಮ ಅವ್ರು ಹೇಳಿದ್ರೆ ದೇವ್ರ ಕೃಪಾದಿಂದ ಉಳಿದ್ರಪ್ಪ, ಇಂಥ ಇದ್ರದಂದು ಉಳಿದ್ರು. ಇದೇ ನಾ ದೇವ್ರಿಗೆ ಬೇಡ್ಕೋತಿದ್ದ. ಆವತ್ತು ಶಿವಾಜಿ ಬೋರಗಿ ಬಚಾವಾಗಿದ್ದ. 30-40 ಮಂದಿ ಬಂದೂಕಿನ ಸಮೇತ ದಾಳಿ ಮಾಡಿದ್ದರು. ಶಿವಾಜಿ ವೈರಿಗಳಿಂದ ಎಸ್ಕೇಪ್ ಆಗಿದ್ರು. ಅಂಬಾ ಭವಾನಿಯ ಭಕ್ತ ಅಷ್ಟು ಸುಲಭವಾಗಿ ಸಾಯೋ ಮಗ ಅಲ್ಲ ಅನ್ನೋದು ವೈರಿಗಳಿಗೂ ಗೊತ್ತಾಗಿ ಬಿಟ್ಟಿತ್ತು. ಶಿವಾಜಿ ಬೋರಿಗೆ ಯಾರು ಹೇಳ್ರಿ ನಮ್ಮ ಮಾವರು ಅವರು ಅಂಬಾಬಾಯಿ ಭಾಳ ನೋಡ್ಕೋತಿದ್ರಿ. ತುಳದಾಪುರಗೂ ನಡ್ಕೋತನು ಹೋಗ್ತಿದ್ರಿ. ಅವ್ರು ಭಾಳ ದೇವ್ರದ್ದು ಮ್ಯಾಗ ಭಾಳ ವಿಶ್ವಾಸ ಅವ್ರಿಗೂ. ಶಿವಾಜಿ ಬೋರಗಿ ದೇವಣಗಾಂವದಲ್ಲಿ ಬಲಿಪಾಡ್ಯಮಿ ಮಾಡಬೇಕು ಅಂತ ನಿರ್ಧರಿಸಿ ಬಿಟ್ಟಿದ್ದ. ತನ್ನ ವೈರಿಗಳನ್ನ ಬಲಿ ಹಾಕಬೇಕು ಅಂತ ಶಪಥ ಮಾಡಿಬಿಟ್ಟಿದ್ದ. ಅದಕ್ಕಾಗಿ ತನ್ನದೇ ಆದ ಯುವಕರ ಪಡೆಯನ್ನು ಕಟ್ಕೊಂಡು ಬಿಟ್ಟಿದ್ದ. ಸಿದ್ದಪ್ಪ ಬೋರಗಿ ಕೇವಲ ದೇವಣಗಾಂವ ಮತ್ತು ಸುತ್ತಮುತ್ತಲಿನ ಊರಿನ ಜನರನ್ನ ಜೊತೆಗಿಟ್ಟುಕೊಂಡು ಭೀಮಾ ತೀರದ ನೆತ್ತರ ಯುದ್ಧಕ್ಕೆ ಇಳಿದಿದ್ರು. ಆದ್ರೆ ಶಿವಾಜಿ ಬೋರಗಿ ಹಂಗಲ್ಲ.
ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸೊಲ್ಲಾಪುರದ ಹುಡುಗರನ್ನ ಜೊತೆಗೆ ಸೇರಿಸಿಕೊಂಡಿದ್ದ. ಪ್ರತೀಕಾರಕ್ಕಾಗಿ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತಾನು ನಿರ್ಧರಿಸಿ ಬಿಟ್ಟಿದ್ದ ಶಿವಾಜಿ ಬೋರಗಿ. ಸಾವನ್ನೇ ಎದುರಿಸಿ ನಿಲ್ಲುವ ಧೈರ್ಯ ಮಾಡಿದ್ದ. ಅಂಥ ಗಟ್ಟಿ ಗುಂಡಿಗೆಯ ಶಿವಾಜಿಗೆ ಆವತ್ತು ನೆನಪಾಗಿದ್ದು ಅಣ್ಣನ ಮಗಳು ಜಯಶ್ರೀ ಬೋರಗಿ. ಶಿವಾಜಿ ಬೋರಗಿ ಯಾರಿಗೂ ಹೆದರದ ವ್ಯಕ್ತಿ. ಬಂದೂಕಿನ ಗುಂಡುಗಳು ಹಾರಿ ಹೋದರು ಅದರಿಂದ ಮಿಂಚಿನಂತೆ ಪಾರಾಗಿ ಓಡುವ ಶರವೇಗಿ. ಚಿರತೆ ಓಡುವ ತಾಕತ್ತನ್ನ ಶಿವಾಜಿ ಬೋರಗಿ ಚಿಕ್ಕವರಿದ್ದಾಗಲೇ ಪ್ರಾಕ್ಟೀಸ್ ಮಾಡಿಕೊಂಡಿದ್ರು. ಯಾಕಂದ್ರೆ ಶಿವಾಜಿಗೆ ಗೊತ್ತಿತ್ತು, ಮುಂದೊಂದು ದಿನ ಬಂದೂಕಿನಿಂದ ಹಾರೋ ಗುಂಡಿಗಿಂತ ವೇಗವಾಗಿ ನಾನು ಓಡಬೇಕಾಗುತ್ತೆ ಅಂತ ಮೊದಲೇ ತಿಳಿದಿತ್ತು. ಶಿವಾಜಿ ಬೋರಗಿ ಯಾರಿಗೂ ಹೆದರದ ವ್ಯಕ್ತಿ ಮತ್ತು ವ್ಯಕ್ತಿತ್ವ. ಬಂದೂಕಿನ ಗುಂಡುಗಳು ಹಾರಿ ಹೋದರೂ ಅದರಿಂದ ಮಿಂಚಿನಂತೆ ಪಾರಾಗಿ ಓಡುವ ಶರವೇಗಿ. ಚಿರತೆಯಂತೆ ಓಡುವ ತಾಕತ್ತನ್ನ ಶಿವಾಜಿ ಬೋರಗಿ ಚಿಕ್ಕವರಿದ್ದಾಗಲೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು. ಯಾಕಂದ್ರೆ ಶಿವಾಜಿಗೆ ಗೊತ್ತಾಗಿತ್ತು, ಮುಂದೊಂದು ದಿನ ಬಂದೂಕಿನಿಂದ ಹಾರೋ ಗುಂಡಿಗಿಂತ ವೇಗವಾಗಿ ನಾನು ಓಡಬೇಕಾಗುತ್ತೆ ಅನ್ನೋದು ತಿಳಿದು ಬಿಟ್ಟಿತ್ತು. ಸಿದ್ದಪ್ಪ ಬೋರಗಿಯ ಹೆಣಾನು ಸಿಗದಂತೆ ಕೊಂದು ಹಾಕಿದ್ದು ಶಿವಾಜಿ ಬೋರಗಿಗೆ ಕೆರಳಿಸಿ ಬಿಟ್ಟಿತ್ತು. ಬೂಸನೂರ್ ಶುಗರ್ ಫ್ಯಾಕ್ಟರಿ ಹತ್ರ ಸಿದ್ದಪ್ಪ ಬೋರಗಿಯನ್ನ ಮೋಸದಿಂದ ಹೊಡೆದರು ಅನ್ನೋದನ್ನ ತಿಳಿದ ಶಿವಾಜಿಗೆ ಎದೆಯಲ್ಲಿ ಅಗ್ನಿ ಪರ್ವತವೇ ಸಿಡಿದು ಬಿಟ್ಟಿತ್ತು. ಪ್ರತೀಕಾರಕ್ಕಾಗಿ ಶಿವಾಜಿ ಬೋರಗಿ ಹಾತೊರೀತಾ ಇದ್ದ. ದೂರದ ಸೊಲ್ಲಾಪುರದಿಂದಲೂ ಹುಡುಗರನ್ನ ಕರೆಸಿಕೊಂಡಿದ್ದ. ಆಳಂದ, ಖಜೂರಿ, ವಿಜಯಪುರ ಸೇರಿದಂತೆ ಎಲ್ಲ ಕಡೆಗಳಿಂದಲೂ ಹುಡುಗರನ್ನ ಒಗ್ಗೂಡಿಸಿದ್ದ. ಆ ಮೂಲಕ ಭೀಮಾ ತೀರದಲ್ಲಿ ನೆತ್ತರು ಹರಿಸೋದಕ್ಕೆ ಶುರು ಮಾಡಿದ್ದ. ಹಾಗೆ ಹರಿದ ನೆತ್ತರೆಲ್ಲವೂ ಶಿವಾಜಿಯ ವಿರೋಧಿಗಳದ್ದೇ ಆಗಿತ್ತು. ಬೋರಗಿ ಕುಟುಂಬದವರನ್ನ ಕಾಡಿದವರದ್ದೇ ಆಗಿತ್ತು. ಶಿವಾಜಿ ಬೋರಗಿ ಕೈಗೆ ನೆತ್ತರು ಅಂಟಿಕೊಂಡಾಗ ಒಂದು ವಿಚಾರ ತುಂಬಾನೇ ಕಾಡೋದಕ್ಕೆ ಶುರುವಾಗಿತ್ತು. ಬಂದೂಕು ಹಿಡ್ಕೊಳ್ಳುವಾಗೆಲ್ಲ ಕಣ್ಣು ಮುಂದೆ ಅಣ್ಣನ ಮಗಳೇ ಬಂದು ನಿಲ್ತಿದ್ಲು. ಅವಳೇ ಜಯಶ್ರೀ ಸಿದ್ದಪ್ಪ ಬೋರಗಿ. ನಮ್ಮ ತಂದೆ ತೀರ್ಕೊಂಡಿದ್ದು ನನಗೆ ಗೊತ್ತಿಲ್ಲ. ನಮ್ಮ ತಂದೆ ತೀರ್ಕೊಳ್ಳಾಗ ನಾ ಒಂದು 3 ತಿಂಗಳು ಕೂಸಿದ್ದತ್ರಿ. ಮದ್ಗುಣಿಕೆ ಇದಾಗಿರೋಣ ನಮ್ಮ ಅತ್ತಿಯವರು ಮದ್ಗುಣಿಕೆಗೆ ಬಂದು ಸಿದ್ದಪ್ಪ ಸಾವ್ಕಾರ ಕುಡಿ ಅದ ಇದು, ಸಿದ್ದಪ್ಪನ ಕುಡಿ ಅದ ಇದು, ನಾವು ಒಯ್ತೀನಿ ಇದಕ್ಕೆ ಜಾಕ್ ಮಾಡ್ತೀನಿ ಅಂತಂದು ನಮ್ಮ ಅತ್ತಿ ಚೆನ್ನಮ್ಮತ್ತಿ ಏನು ಮಾಡಿದ್ರು, ಕರ್ಕೊಂಡು ಸೋಲಾಪುರಕ್ಕೆ ಕೂಸಿಗೆ ತೊಗೊಂಡು ಬಂದು ದೊಡ್ಡ 4 ವರ್ಷ 5 ವರ್ಷ ಆಗತ್ತನ ನನಗೆ ಜಾಕ್ ಮಾಡ್ಯಾರ್ರಿ. ಸಿದ್ದಪ್ಪ ಸಾಹುಕಾರನ ಸಾವಿನ ನಂತರ ಅಣ್ಣನ ಹೆಸರೇಳುವ ಕುಡಿ ಅಂತ ಉಳಿದಿದ್ದೇ ಜಯಶ್ರೀ. ಜಯಶ್ರೀ ಬಿಟ್ಟರೆ ಬೇರ್ಯಾವ ಮಕ್ಕಳು ಸಿದ್ದಪ್ಪ ಬೋರಗಿಗೆ ಇರಲಿಲ್ಲ. ಹಂಗಾಗಿ ಜಯಶ್ರೀಯನ್ನ ಅತ್ತೆ ಚೆನ್ನಮ್ಮ ಅಂದ್ರೆ ಸಿದ್ದಪ್ಪ ಸಾಹುಕಾರನ ಅಕ್ಕ ಸೊಲ್ಲಾಪುರಕ್ಕೆ ಕರ್ಕೊಂಡು ಬಂದು ಸಾಕೋದಕ್ಕೆ ಶುರು ಮಾಡ್ತಾಳೆ. ಶಿವಾಜಿ ಕೂಡ ಅಣ್ಣನ ಒಬ್ಬಳೇ ಮಗಳು ಅನ್ನೋ ಕಾರಣಕ್ಕೆ ತುಂಬಾನೇ ಇಷ್ಟಪಡ್ತಾರೆ. ಅಣ್ಣನನ್ನ ಎಷ್ಟು ಪ್ರೀತಿಸ್ತಿದ್ರೋ ಅದಕ್ಕಿಂತ ಹೆಚ್ಚು ಪ್ರೀತಿಯನ್ನ ಜಯಶ್ರೀಗೆ ಕೊಡ್ತಾರೆ ಶಿವಾಜಿ ಬೋರಗಿ. ನಾವೇ ನಮ್ಮ ತಂದೆಯವ್ರಿಗೆ ನೋಡಿಲ್ಲ. ಶಿವಾಜಿ ಕಾಕನ ಸಂಗಡ ಕೆಲವೊಂದು ಮೆಮೊರಿ. ಶಿವಾಜಿ ಕಾಕ ಆವಾಗವಾಗ ನಮ್ಮ ಅತ್ತಿ ಇದು ಹತ್ರಕ್ಕಿಗೆ ಭೇಟಿಗೆ ಹೋಗ್ತಿರ್ರಿ. ನಮ್ಮ ಕಾಕ ಅವ್ರಿಗೆ ಹತ್ರಕ್ಕಿಗೆ ಭೇಟಿಗೆ ಹೋಗ್ತಿರು. ಆ ಟೈಮ್ದಾಗ ಜಯಶ್ರೀಗೂ ತೊಗೊಂಬ ನೋಡಂಗಾಗ್ಯದ, ಹೌದಿಲ್ಲ ಅತ್ತಿ? ಜಯಶ್ರೀಗೂ ತೊಗೊಂಬ, ಆಕಿಗೆ ನೋಡಂಗಾಗ್ಯದ, ಮಾತಾಡೋದಂಗಾಗ್ಯದ, ಜೀವ ನೆನ್ಸ್ಲಾಗತ್ತದ ಅಂತ ಹೇಳಿ ಕಳಿಸ್ತಿರ್ರಿ. ನಮ್ಮ ಅತ್ತಿ ಅವಾಗ ಭೇಟಿಗೆ ಹೋಗೋ ಎಳ್ಯಾಗ, ನಮ್ಮ ಶಿವಾಜಿ ಕಾಕನ ಭೇಟಿಗೆ ಹೋಗೋ ಎಳ್ಯಾಗ ನನಗೆ ಕರ್ಕೊಂಡು ಹೋಗ್ತಿರು. ಕರ್ಕೊಂಡು ಹೋದ್ಮೇಲೆ ನಮ್ಮ ಕಾಕಾಗ ನಾನು ನೋಡೀನಿ. ನಮ್ಮ ಕಾಕನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿವೆಲ್ಲ ನನಗೆ ನೆನಪವ ರೀ. ನಮ್ಮ ಕಾಕ ಹಿಂಗೆ ತೊಡಿ ಮ್ಯಾಗ ಕುಂಡ್ರಿಸ್ಕೊಳ್ಳೋರು, ನಮ್ಮ ಅತ್ತಿ ಹಿಂಗೆ ಎದ್ರು ಕೂಡ್ತಿರು. ಅವ್ರವ್ರು ಏನು ಮಾತಾಡ್ತಿರು, ಅವ್ರವ್ರದ್ದು ಏನು ಬಗ್ಗೆ ಮಾತಾಡೋದಿರ್ತಿತ್ತು ಅದು ಮಾತಾಡ್ತಿರು. ನಮ್ಗೇನದು ಅರ್ಥ ಆಗ್ತಿರ್ತಿದ್ದಿಲ್ಲ. ಆದ್ರೆ ನಮ್ಮ ಕಾಕನ ತೊಡಿ ಮ್ಯಾಗ ನಾ ಹಿಂಗೆ ಕುಂತಿದ್ದು ನೆನಪದ ರೀ ನನಗೆ.
ಅಣ್ಣನ್ನ ಕಳ್ಕೊಂಡಾಗಿತ್ತು. ಆದ್ರೆ ಅಣ್ಣನ ಮಗಳಿಗೆ ತಂದೆ ಪ್ರೀತಿ ಇಲ್ಲ ಅನ್ನೋ ಕೊರಗು ಕಾಡಬಾರದು ಅಂತ ತಾನೇ ತಂದೆಯ ಸ್ಥಾನದಲ್ಲಿ ನಿಂತು ನೋಡಿಕೊಂಡಿದ್ರು ಶಿವಾಜಿ ಬೋರಗಿ. ಕೊನೆಗೆ ಶಿವಾಜಿ ಬೋರಗಿ ಜೈಲಿಗೆ ಹೋಗಿದ್ದಾಗ್ಲೂ ಜಯಶ್ರೀ ಜಯಶ್ರೀ ಅಂತಾನೆ ಕನವರಿಸ್ತಿದ್ರು. ಅಕ್ಕ, ಜಯಶ್ರೀಯನ್ನ ನೋಡ್ಬೇಕು ಅನ್ನಿಸ್ತಿದೆ, ಅವಳನ್ನ ಕರ್ಕೊಂಡು ಬಾ ಅಂತ ಅಕ್ಕನಿಗೆ ಪತ್ರ ಬರೀತಾ ಇದ್ರು ಶಿವಾಜಿ ಬೋರಗಿ. ಅಷ್ಟರ ಮಟ್ಟಿಗೆ ಜಯಶ್ರೀಯನ್ನ ಹಚ್ಚಿಕೊಂಡಿದ್ದರು ಶಿವಾಜಿ. ಮಾಡಿ ನೋಡ್ರಿ ನೀವು, ಪ್ರತಿಯೊಂದು ಲೆಟ್ರ್ನ್ಯಾಗ ನನಗೆ ಜಯಶ್ರೀಗೆ ಆಶೀರ್ವಾದ ನೀಡ್ಯಾರ್ರಿ. ಪ್ರತಿಯೊಂದು ನನ್ನ ತನ್ನ ಮಗಳಂತೆ ಭಾವಿಸಿ ನಡೆದಾರ್ರಿ ಅವರು. ಪ್ರತಿಯೊಂದು ಅವ್ರ ಲೆಟ್ರ್ನ್ಯಾಗ ಜಯಶ್ರೀಗೆ ಆಶೀರ್ವಾದ ಲಾಸ್ಟಿಗೆ ಅದಾನೆ ಅದಲ್ರಿ ಅಲ್ಲದಲ್ಲತಿ. ಪ್ರತಿಯೊಂದು ಲೆಟ್ರ್ದಾಗ ಅವ್ರು ಆಶೀರ್ವಾದ ನೀಡ್ಯಾರ ನನಗೆ ರೀ. ಹುಚ್ಚಿ ಇಷ್ಟು ಸಾದಾ ಡ್ರೆಸ್ ತೊಗೋತಾರ ಅಂತಂದು ಮರಳಿ ಗುಲ್ಬರ್ಗ ಕಳಿಸಿ ಚಲೋ ಬಟ್ಟೆ ತೊಗೊಂಬ ಈ ಸಾರ್ತಿ ಹೋಗಿ ಅಂತಂದು ಇಸ್ಗುಟ್ಟಿದ್ದು ನನಗೆ ನೆನಪದ ರೀ. ಅಣ್ಣನ ಮಗಳಿಗೆ ತಂದೆ ಇಲ್ಲ ಅನ್ನೋ ಕೊರಗು ಬರಬಾರದು ಅಂತ ಜಯಶ್ರೀಗೋಸ್ಕರನೇ ಬದುಕನ್ನ ಬದಲಿಸಿಕೊಂಡಿದ್ರು. ಪ್ರತೀಕಾರಕ್ಕೆ ಇಳಿದಿದ್ರು. ಹೊಡಿ ಬಡಿ ಅನ್ನೋ ಗಲಾಟೆಗಳ ನಡುವಲ್ಲೂ ಶಿವಾಜಿ ಬೋರಗಿ ಮಗಳಿಗಾಗಿ ಸಾಕಷ್ಟು ಟೈಮ್ ಕೊಡ್ತಿದ್ರು. ತಂದೆ ಸ್ಥಾನದಲ್ಲಿ ನಿಂತು ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಮಾಡ್ತಾ ಬಂದಿದ್ರು ಶಿವಾಜಿ ಬೋರಗಿ. ಯಾವುದಕ್ಕೂ ಕೊರತೆಯಾಗದಂತೆ ನೋಡಿಕೊಂಡಿದ್ರು. ಇದರ ಜೊತೆಗೆ ಕುಟುಂಬದವರನ್ನ ಕಾಪಾಡಿಕೊಂಡು ಅವರಿಗೆ ಪ್ರೀತಿಯನ್ನ ಕೊಡೋದರ ಜೊತೆಗೆ ವೈರಿಗಳ ನಿರ್ನಾಮಕ್ಕೂ ಹೊಂಚು ಹಾಕಿ ಕಾಯುತ್ತಿದ್ದರು. ಪಿಸ್ತೂಲುಗಳು ಬಂದೂಕುಗಳನ್ನ ಲೋಡ್ ಮಾಡಿಕೊಂಡು ಶಿವಾಜಿ ಪಡೆ ಅಖಾಡಕ್ಕೆ ಇಳೀತು ಅಂದ್ರೆ ಅಲ್ಲಿ ನೆತ್ತರು ಹರಿಯಿತು ಅಂತಾನೆ ಲೆಕ್ಕ. ಸಾಲು ಕೊಲೆಗಳಿಂದ ಬೋರಗಿ ಕುಟುಂಬ ಕಂಗಾಲಾಗಿತ್ತು. ಆದ್ರೆ ಶಿವಾಜಿ ಬೋರಗಿ ಯಾವುದಕ್ಕೂ ಜಗ್ಗಲ್ಲ ಅಂತ ಪ್ರತಿಕಾರಕ್ಕೆ ನಿಂತಿದ್ದ. ಯಾವಾಗ ಶಿವಾಜಿ ಬೋರಗಿ ಬಂದೂಕು ಲೋಡ್ ಮಾಡಿಕೊಂಡು ಭೀಮಾ ತೀರದ ಮಣ್ಣಿಗೆ ಕಾಲಿಟ್ರೋ ನಂತರ ನಡೆದಿದ್ದೇ ಭೀಕರ ಭಯಾನಕ ಹತ್ಯಾಕಾಂಡ. ಅಂಥದ್ದೊಂದು ಹತ್ಯಾಕಾಂಡವನ್ನ ನಿಮಗೆ ತೋರಿಸ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.